ನನ್ನ ಜೊತೆ ಕೋಗಿಲು ಬಡಾವಣೆಯ ನಿವಾಸಿಗಳಿದ್ದಾರೆ. ಅವರ ಆತಂಕ ಮತ್ತು ಭಯ ಇರೋದೇನೆಂದರೆ, ನಮ್ಮ ನಿವಾಸ ಏನಿದೆ, ಈ ಕಟ್ಕೊಂಡಿರುವಂಥ ಗೂಡೇನಿದೆ, ಅದನ್ನು ಸರ್ಕಾರ ಎಲ್ಲಿ ಒಡೆದ್ಬಿಡುತ್ತೆ ಅಂತೇಳಿ. ಕಳೆದ 10 ವರ್ಷ ಅಲ್ಲ, 20 ವರ್ಷ ಅಲ್ಲ, ನಮ್ಮ ತಂದೆ ಪೂರ್ವಿಕರಿಂದನೂ ಕೂಡ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದ ರೀತಿಯಾಗಿ BPL ಕಾರ್ಡ್ ಇದೆ, ವೋಟರ್ ಕಾರ್ಡ್ ಇದೆ, ಅದ್ರ ಜೊತೆಗೆ ಕರೆಂಟ್ ಬಿಲ್ಲು ಕೂಡ ಕಟ್ತಾ ಇದ್ದೀವಿ. ನನ್ನ ಮಗನ TC ಕೂಡ ಇದೆ. ಇಷ್ಟೆಲ್ಲ ಕೂಡ ದಾಖಲೆಗಳಿದೆ. ಇಷ್ಟೆಲ್ಲ ಇದ್ರೂ ಕೂಡ ನಾವು ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದೀವಿ ಅಂತೇಳಿ ಹೇಳೋದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆನ ಇಲ್ಲಿರುವಂಥ ಸ್ಥಳೀಯ ನಿವಾಸಿ ಸೋಮಶೇಖರ್ ಮಾಡ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಇಲ್ಲಿ? ಸರ್, ನಾವು ಹುಟ್ಟಿದ್ದೇ ಇಲ್ಲಿ ಸರ್. ನಮ್ಮ ಅಪ್ಪ ಅವ್ರು ಇದ್ದಿದ್ದಿಲ್ಲ, ನಮ್ಮ ತಾತನವ್ರ ಕಾಲದಿಂದ ನಾವು ಇಲ್ಲೇ ಇದ್ದೀರಿ. ಅಷ್ಟು ಮಾತ್ರ ಗೊತ್ತು ಸರ್. ಓಕೆ. ನಮ್ಮ ತಾತ, ನಮ್ಮಪ್ಪ ಲಾರಿ ಓಡಿಸ್ಕೊಂಡಿದ್ರು. ನಾವಿಲ್ಲಿ ಬಂಡೆ ಕೆಲಸ ಮಾಡ್ಕೊಂಡು, ಬಂಡೆ ಕಲ್ಲು ಹೊಡ್ಕೊಂಡು ವಾಸವಾಗಿದ್ದೀರಿ ಸರ್. ನಮ್ಮದು ಇಲ್ಲಿ ಒಂದು 100 ಕುಟುಂಬ ಇದೆ ಸರ್. ಎಲ್ಲ ಒಂದೇ ರಿಲೇಷನ್. ಓಕೆ. ನಾವು ಆವಾಗಲಿಂದ ಬಂಡೆ ಕೆಲಸ ಮಾಡಿಕೊಂಡು, ಬಂಡೆಗಳ ಮೇಲೆ ಗುಡಿಸಲು ಹಾಕ್ಕೊಂಡು, ಮನೆಗಳು ಕಟ್ಕೊಂಡು ಇದ್ದೀರಿ ಸರ್, ವಾಸವಾಗಿದ್ದೀರಿ ಸರ್. ಎಲ್ಲಿಂದ ಬಂದವ್ರು ಸರ್ ತಾವೆಲ್ಲ? ಸರ್, ನಮ್ಮದೆಲ್ಲ ಇದೆ. ನಮ್ಮದು ಆವಾಗಲಿಂದ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಅವ್ರ ತಾತವ್ರಿಂದ ಬಂದವ್ರೆ ಸರ್. ನಾವು ಕೂಲಿ ಕೆಲಸಕ್ಕೆ ಅಂತ ಬಂದವರು. ನಮಗೆ ಗೊತ್ತಿಲ್ಲ. ನಮ್ಮ ತಂದೆ ಇಲ್ಲೇ ಹುಟ್ಟಿರೋದು, ನಾವು ಇಲ್ಲೇ ಹುಟ್ಟಿರೋದು, ನಮ್ಮ ಮಕ್ಕಳು ಇಲ್ಲೇ ಹುಟ್ಟಿರೋದು, ಅಷ್ಟು ಮಾತ್ರ ನಮ್ಗೆ ಗೊತ್ತು ಸರ್. ಓಕೆ. ಸರ್ಕಾರ ಹೇಳ್ತಿರೋದು ಏನಂದರೆ, ಇಲ್ಲಿ ಈಗ ಒಂದು 2 ವರ್ಷದಿಂದ ಅಷ್ಟೇ ಮನೆಗಳನ್ನು ಮಾಡ್ಕೊಂಡಿದ್ದಾರೆ. ಮೊದಲು ಯಾವ ಮನೆಗಳು ಇಲ್ಲ ಅಂತೇಳಿ ಸ್ಯಾಟಲೈಟ್ ಇಮೇಜಸ್ನೆಲ್ಲ ಕೊಟ್ಟು ಹೇಳ್ತಾ ಇದ್ದಾರೆ, ಇಲ್ಲಿ ಯಾವ ಮನೆಗಳಿಲ್ಲ ಅಂತೇಳಿ. ಸರ್, ಇದು ನಮ್ಗೆ ಗೊತ್ತಿಲ್ಲ ಸರ್. ನಮ್ಮದು ನೋಡಿ ಸರ್, ಅಲ್ಲಿಂದ ಬೌಂಡ್ರಿ ಇದೆಯಲ್ಲ, ಅಲ್ಲಿ ನೋಡಿಸಿ ಅದೆಲ್ಲ ನಮ್ದು ಹಳೇ ಮನೆಗಳು ಸರ್. ಆಗಿನ ಕಾಲದಿಂದ ನಾವು ಕೆಲಸ ಮಾಡೋಕ್ಕೆ ಬಂದು ಇಲ್ಲೇ ವಾಸವಾಗಿರೋರು ಸರ್. ನಮ್ಮ ತಾತನವ್ರದಿಂದ, ನಮ್ಮ ಅಪ್ಪ ಅವರಿಂದ ಎಲ್ಲರೂ ಸರ್. ನಮ್ಮ ಕೆಲಸ ಬಂಡೆ ಹೊಡೆಯೋದು ಸರ್, ಕಲ್ಲು ಹೊಡೆಯೋದು. ಓಕೆ, ಅಷ್ಟೇ ಸರ್. ಈಗ ಸರ್ಕಾರ ಏನು ಹೇಳ್ತಿದೆ? ನಿಮ್ಮ ಮನೆ ಏನಾದರೂ ಡೆಮಾಲಿಷನ್ ಮಾಡಬೇಕು ಅಂತ ನೋಟಿಸ್ ಏನಾದ್ರು ಕೊಟ್ಟಿದ್ದಾರಾ? ನಮ್ಮ ಮನೆ ಡೆಮಾಲಿಷನ್ ನೋಟಿಸ್ ಕೊಟ್ಟಿಲ್ಲ. ನಾವೇನಕ್ಕೆ ಅಂದರೆ, ನಿಮ್ಗೇನಕ್ಕೆ ವಿಡಿಯೋದವ್ರಿಗೆ ತಿಳಿಸ್ತಾ ಇದ್ದೀರಿ ಅಂದರೆ, ನಾಳೆ ನಮಗೆ ಇದೇ ಪರಿಸ್ಥಿತಿ ಆಗ್ಬೋದೇನೋ, ಅದಕ್ಕೆ ನಾವು ಮುನ್ನೆಚ್ಚರಿಕೆಯಾಗಿ ನಿಮ್ಗೆ ನೋಡಿಸ್ತಾ ಇದ್ದೀರಿ ಸರ್. ಓಕೆ. ನೀವೇನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತೆ? ಖಂಡಿತ. ಎಷ್ಟು ಮನೆಗಳಿದಾವೆ ಸರ್ ಇಲ್ಲಿ ಇದ್ರ ಒಳಗಡೆನೇ ಇರೋದು? ಸರ್, ನಮ್ಮವ್ರದ್ದು 120 ಮನೆ ಮೇಲೆ ಇದ್ ಕಡೆ ಇದೆ ಸರ್. ಹತ್ತು ಕಡೆ ಒಂದು 60 ಮನೆ ಇದೆ ಸರ್. ಓಕೆ. ಆವಾಗಲಿಂದ ಹಳೆ ಸರ್ ಮನೆಗಳವೆಲ್ಲ. ಎಷ್ಟು ವರ್ಷದಿಂದ ಹೇಳ್ತಿದ್ದೀರಿ ಇಲ್ಲೇ ಇದ್ದೀರಿ ಅಂತ? ಸರ್, ನನಗಿವಾಗ 42 ಸರ್ ವಯಸ್ಸು. ಇನ್ನು ನಮ್ಮ ಅಪ್ಪ ಅವರು, ನಮ್ಮ ತಾತ ಅವರು, ನೀವೇ ಲೆಕ್ಕ ಹಾಕೋಬೇಕು ಸರ್. ನಮಗಿದ್ರು. ಓಕೆ. ಹ್ಞೂ ಸರ್, ಇದ್ದವರು ಸರ್. ಹ್ಞೂ ಸರ್, ನಾವೆಲ್ಲ ರಿಲೇಷನ್ ಸರ್. ನಮ್ಮ ಮಾವ, ನಮ್ಮ ತಮ್ಮದಿರು, ನಮ್ಮ ಅಣ್ಣದಿರು ಎಲ್ಲ ಇಲ್ಲೇ ಇರೋದು ಸರ್. ಒಂದೇ ಕುಟುಂಬ. ಈಗ ಸರ್ಕಾರಕ್ಕೆ ನೀವು ಏನು ಮನವಿ ಮಾಡ್ಕೋತೀರಿ? ಇಲ್ಲ ಸರ್, ಇವಾಗ ಇವ್ರಿಗಾಗಿರೋ ಪರಿಸ್ಥಿತಿ ನಾಳೆ ನಮಗೇನಾದ್ರು ಆಗ್ಬಿಡ್ತೈತೇನೋ ಅಂತ ಒಂದು ಡೌಟ್ ಮೇಲೆ ನಾನು ನಿಮ್ಗೆ ನೋಡಿಸ್ತಾ ಇದ್ದೀನಿ ಸರ್. ಇದೆಲ್ಲ ವಾಸ್ತವ ನೋಡ್ತಾ ಹೋದ್ರೆ ನಿಮಗೆ ಗುಡ್ಡದ ಕೆಳಗಡೆ ಇರೋದೆಲ್ಲ ಇದು ಘನತ್ಯಾಜ್ಯ ವಿಲೇವಾರಿ ನಿಯಮಿತ, ಅಂದರೆ ನಿಮಗೆ ಗಾರ್ಬೇಜ್ ಜಾಗ ಅಂತ ಹೇಳ್ತಾ ಇದ್ದಾರೆ. ಒಂದು 110 ಎಕರೆಗಿಂತ ಕೂಡ ಜಾಸ್ತಿ ಇರೋದು, ಅದರಲ್ಲಿ ನೀವು ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅವ್ರು ಹೇಳ್ತಿರೋದು ಸರಿ ಅನಿಸಿದೆಯಾ ಸರ್? ನೀವು ಸ್ಯಾಟಲೈಟಾಗಿ ನೋಡಿದ್ರಿ ಅಂತ ಹೇಳಿದ್ರಲ್ಲ ಸರ್, ಆ ಸ್ಯಾಟಲೈಟಾಗಿ ನಮ್ಮ ಮನೆಗಳು ನಿಮ್ಗೆ ನೋಡಿಸ್ತಾ ಇದ್ದಲ್ಲ ಸರ್. ನೀವು ನೋಡಿ, ಆಗಿನ ಕಾಲದಿಂದ ಸ್ಯಾಟಲೈಟ್ ಬರೋಕ್ಕೆ ಮುಂಚೆಯಿಂದ ನಮ್ಮ ಮನೆಗಳವೆ. ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಯಾಟಲೈಟ್ ಇಮೇಜಸ್ ತೋರಿಸಿ ಸರ್, ನೀವು ನೋಡಿಸಿದ್ದೀರಲ್ಲ ಇಮೇಜು, ಅದ್ರನಾಗೆ ನೋಡಿ ನಮ್ಮ ಮನೆಗಳು ಕಾಣಿಸ್ತಾ ಇದ್ದಲ್ಲ ಸರ್. ಓಕೆ. ನೋಡಿ, ಬೇಕಾದ್ರೆ ನಮ್ಮ ಮನೆಗಳು ಅದ್ರಾಗ ಕಾಣಿಸ್ತಾ ಇದೆ. ನೀವು ಸ್ಯಾಟಲೈಟಲ್ಲಿ ಇಲ್ಲೆಲ್ಲ ಡೆಮಾಲಿಷನ್ ಮಾಡಿದ್ರಲ್ಲ, ಇವೆಲ್ಲ ಮನೆಗಳು ಎಷ್ಟು ವರ್ಷದಿಂದ ಇರೋದು ಇವೆಲ್ಲ? ಸರ್, ಇವೆಲ್ಲ ಒಂದು 8 ವರ್ಷ 5 ವರ್ಷ ಸರ್. ಅಲ್ಲೇ ಇದೆ ನೋಡಿ ಸರ್, ಹೈಸ್ಕೂಲ್ ಪಕ್ಕದಲ್ಲಿ ಆ ಪಕ್ರಿ ಲೇಔಟು. ಅವರು ಒಂದು 20-25 ವರ್ಷದಿಂದ ಅವರೇ ಸರ್ ವಾಸವಾಗವ್ರೆ, ಆ ಪಕ್ರಿ ಅವರು. ಓಕೆ. ಈಗ ಒಂದು ವೇಳೆ ನೀವು ಎಲ್ಲ ದಾಖಲೆಗಳು ತೋರಿಸ್ತಾ ಇದ್ದೀರಿ, ನಿಮಗೆ ಬೇರೆ ಕಡೆಗೆ ಜಾಗ ಮಾಡಿಕೊಡ್ತೀವಿ, ನೀವು ಅಲ್ಲಿ ವಾಸ ಮಾಡ್ಬೇಕು, ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ, ನೀವು ಅಲ್ಲಿ ಹೋಗಿ ಅಂತಂದರೆ ನೀವೆಲ್ಲರೂ ಕೂಡ ಒಪ್ತೀರಾ? ಸರ್, ನಮ್ಗೆ ಏನಂದ್ರೆ ಸರ್, ಬೇರೆ ಕಡೆ ಅವಕಾಶ ಮಾಡಿಕೊಟ್ರೆ ಹೋಗ್ಬೋದು. ಹುಟ್ಟಿದ್ದು ಇಲ್ಲ, ಇನ್ನು ಸಾಯೋದು ಇಲ್ಲ, ಇನ್ನೆಲ್ಲಿ ಸರ್. ನಾವು ಬೇರೆ ಕಡೆ ಹೋಗಿ ತಿರ್ಗಾ ನಮ್ಮ ಕೆಲ್ಸಗಳು ಬೇಕು ಅಂದರೆ ತಿರ್ಗಾ ನಮ್ಗೆ ಸೇನಾ ತೊಂದರೆ ಐತೆ ಸರ್. ಇಲ್ಲಿ ಇವಾಗ ನಾವೆಲ್ಲ ಅಣ್ಣ ತಮ್ಮದಿರ್ತಾರೆ, ಊರಾಗೆಲ್ಲ ಬೆಳೆದ್ಬಿಟ್ಟಿದ್ರಿ. ಎಲ್ಲಾದರೂ ಹೋದರೆ ಒಂದು ಕೆಲಸ ಕೊಡ್ತಾರೆ, ಒಂದು ಮಾಡ್ಕೋಬೋದು, ಕಲ್ಲು ಹೊಡಿಬೋದು. ಇವಾಗ ಸಿಟಿಗೆ ಹಾಕ್ಬಿಟ್ರೆ ನಾವೆಲ್ಲಿ ಹೋಗಿ ಸರ್ ಕಲ್ಲು ಹೊಡೆಯೋದು, ನಾವು ಗಾಡಿಗಳು ಓಡಿಸೋದು, ನಮಗೆಲ್ಲಿ ಸರ್ ಕೆಲಸ ಕೊಡ್ತಾರೆ? ಮೊದಲು ಗೊತ್ತಾಗ್ಲಿಲ್ವಾ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್ಕಾರದ ಜಾಗ ಇದು, ಅದ್ರಾಗ ನಾವು ಇಲ್ಲಿ ಬಂದು ಇದೀವಿ, ವಾಸ ಮಾಡ್ತಿದ್ದೀವಿ ಅಂತ? ಇವಾಗ ನಮ್ಗೆ ಏನು ಅನ್ನಿಸ್ತು ಅಂದರೆ, ಆಗಿನ ಪರಿಸ್ಥಿತಿನಾಗ ಸರ್, ನಮ್ಗೆ ಇಲ್ಲಿ ಬಂಡೆ ಕೆಲಸ ಮಾಡ್ತಾಯಿದ್ರಿ, ನಮ್ಗೆ ಶೆಡ್ಗಳು ಬೇಕು, ಗುಡಿಸ್ಲು ಹಾಕ್ಕೊಂಡು ವಾಸ ಮಾಡ್ತಾಯಿದ್ರಿ ಸರ್. ಇವಾಗ ಇದೆಲ್ಲ ಆಗಿರೋ ಸರ್. ಆವಾಗ ಇರಲಿಲ್ಲಲ್ಲ ಸರ್, ನಮ್ಮ ಅಪ್ಪ ಅವ್ರ ಕಾಲದಾಗೆಲ್ಲ ಇರಲಿಲ್ಲಲ್ಲ ಸರ್, ಆ ಥರ ಏನು ಇರಲಿಲ್ಲಲ್ಲ ಸರ್. ಓಕೆ. ಹ್ಞೂ ಸರ್, ನಮ್ಗೆ ಬಿಟ್ಬಿಟ್ಟು ಹೋಗಿರೋದು ನಮ್ಮ ತಂದೆಯವ್ರು ಇದೊಂದೇ ಆಸ್ತಿ ಸರ್. ಇದು ಒಂದು ಆಸ್ತಿನಾಗ ನಾನು, ನನ್ನ ತಮ್ಮ, ನಮ್ಮ ಅಕ್ಕ ಇಷ್ಟು ಜನ ವಾಸ ಮಾಡ್ಬೇಕು ಸರ್ ಆ ಮನೆಯಲ್ಲಿ. ಅಷ್ಟೇ ಸರ್ ನಮ್ಗೆ ತಿಳಿದಿರೋದು ಅಷ್ಟೇ. ನಮ್ಗೆ ನಮ್ಮ ಅಪ್ಪ ತಾಯಿ, ನಮ್ಮ ಅಪ್ಪ ಅವ್ರು ಏನೂ ದುಡ್ಡು ಮಾಡಿಲ್ಲ, ನಮ್ಮ ಅಪ್ಪ ಅವ್ರೇನು ಶ್ರೀಮಂತರು ಅಲ್ಲ. ಕೂಲಿ ಕೆಲಸ ಮಾಡಿದ್ರು ಅವರು, ಆ ಶೆಡ್ ಹಾಕಿ ಕೊಟ್ಟವ್ರೆ, ಅದ್ರಾಗ ನಾವು ವಾಸ ಮಾಡ್ತಾಯಿದ್ರಿ. ಬಿಟ್ಟರೆ ನಾಳೆ ನಮ್ಮ ಮಕ್ಕಳು
ಅವ್ರ ಮಕ್ಕಳು ವಾಸ ಮಾಡ್ಕೊತಾರೆ ಸರ್ ಅಷ್ಟೇ. ನಿಮ್ಗೇನು ತಿಳಿಸೋದಂದ್ರೆ ಸರ್ ಶಾರ್ಟ್ ಲೈಟಾಗ ನಮ್ಮ ಮನೆಗಳೆಲ್ಲ ಇದೆ, ಬೇಕಾದ್ರೆ ನೋಡಿ ಸರ್. ಅದೇ ಥರ ನಮ್ಗೇನಾದರೂ ಗೌರ್ಮೆಂಟಿಂದ ಅನುಕೂಲ ಮಾಡಿಕೊಟ್ರೆ ನಾಳೆಗೆ ಎಲ್ಲರಿಗೂ ಅನುಕೂಲ ಆಯ್ತೈತಿ ಅಂತ ಒಂದು ಆಸೆ ಸರ್. ಹೇಳ್ತಾ ಇರೋದು ಬೇರೆ ಕಡೆಗೆಲ್ಲ ಜಾಗ ಮಾಡಿಕೊಟ್ರೆ ಹೋಗ್ತೀರಾ ಸರ್? ಹೋದ್ರೆ ನಮ್ಗೆ ಇನ್ನು ಇಲ್ಲಿ ಲಾರಿಗಳು ಓಡಿಸ್ತೀರಿ ಸರ್. ನಮ್ಗೆ ಸಿಟಿನಾಗ ಕಳಿಸ್ಬಿಟ್ರೆ ನಾವೆಲ್ಲಿ ಸರ್ ಲಾರಿ ಹೋಗಿ ಓಡಿಸೋದು? ಎಲ್ಲ 90 ಜನ ಡ್ರೈವರ್ಗಳೇ ಸರ್. ನಾವು ಕಲ್ಲು ಹೊಡಿತಾ ಇದ್ರೆ ಕಲ್ಲು ಹೊಡೆದು ಬಿಟ್ಬಿಟ್ರೆ ಟ್ರ್ಯಾಕ್ಟರ್ಗಳು ಓಡಿಸ್ಕೊಂಡು ಇವಾಗ ಲಾರಿಗಳು ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ರಿ ಸರ್. ಇವಾಗ ನಮ್ಮ ಟ್ರ್ಯಾಕ್ಟ್ರು ಲಾರಿಗಳು ಸಿಟಿನಾಗ ಎಲ್ಲಿ ಸರ್ ಕೊಡ್ತಾರೆ ಓಡ್ಸೋಕೆ? ಬೇರೆ ಕೆಲಸ ಗೊತ್ತಿಲ್ಲ ಸರ್ ನಮ್ಗೆ. ನಿಮ್ಗೆ ನಾವೇನು ಸುಳ್ಳಿಲ್ಲ ಅಂತ ಅವಶ್ಯಕತೆ ಇಲ್ಲ. ನಮ್ಮ ಡಿ ಎಲ್ ಇದೆ ನೋಡಿಸ್ತೀರಿ. ನಮ್ಗೆ ಬೇರೆ ಕಸುಬು ಗೊತ್ತಿಲ್ಲ ಸರ್. ಡ್ರೈವರ್ ಕೆಲಸ ಬಿಟ್ಟರೆ ಬೇರೆ ಕಸುಬು ಏನೂ ಗೊತ್ತಿಲ್ಲ. ರವಿ ಇದು ವಾಸ್ತವ ಪರಿಸ್ಥಿತಿ ಇರೋದು. ಇಲ್ಲಿ 180ಕ್ಕೂ ಹೆಚ್ಚು ಮನೆಗಳೇನು ಇದ್ದಾವೆ. ಇಲ್ಲಿ ಡೆಮಾಲಿಷನ್ ಏನಾಗಿಲ್ಲ. ಆ ಡೆಮಾಲಿಷನ್ ಆಗದೆ ಇರುವಂಥ ಮನೆಗಳು ನಿವಾಸಿಗಳೇನಿದ್ದಾರೆ, ಮನೆ ಮಾಲೀಕರು, ಅವರು ಈಗ ಭಯ ಮತ್ತು ಆತಂಕದಲ್ಲಿದ್ದಾರೆ. ಎಲ್ಲಿ ಈ ರೀತಿಯಾಗಿ ನಮ್ಮ ಮನೆಗಳು ಡೆಮಾಲಿಷನ್ ಆಗ್ಬಿಡುತ್ತೋ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಕೆಲ ಪೂರಕ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಆದರೆ ರಿಜಿಸ್ಟ್ರೇಷನ್ ಏನಾದರೂ ಆಗಿದೆಯಾ ಅಥವಾ ನೀವು ರೆವಿನ್ಯೂ ಟ್ಯಾಕ್ಸ್ ಏನಾದ್ರು ಕಟ್ತಿದ್ದೀರಾ, ಇವುಗಳ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.